ಎಲ್ರಿಗೂ ನಮಸ್ಕಾರ. ಶಿರಾ ಟೈಮ್ಸ್ ಡಿಜಿಟಲ್ ಚಾನಲ್ ಕಚೇರಿ ಉದ್ಘಾಟನೆ ಸ್ನೇಹಿತ ನವೀನ್ ಅವರು ನೂತನವಾಗಿ ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಸ್ಕಿಲ್ ಐಕಾನ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟು ಅಂತಕ್ಕಂಥ ಒಂದು ಸೈಬರ್ ಸೆಂಟರ್ನು ಕೂಡ, ಕಂಪ್ಯೂಟರ್ ಜ್ಞಾನ ಹೊಂದಲಿಕ್ಕೆ ಸೈಬರ್ ಸೆಂಟರ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಇವ್ರಿಗೆ ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನು ಹಾರೈಸ್ತಾ ಶುಭ ಕೋರ್ತಾ ಇದ್ದೇನೆ ಬಹಳ ಪ್ರೀತಿಯಿಂದನ. ಈ ಒಂದು ಕಚೇರಿಯನ್ನ ಉದ್ಘಾಟನೆ ಮಾಡಬೇಕಾದ್ರೆ ಇದರಿಂದ ಎಷ್ಟೆಲ್ಲ ಒಂದು ಕಷ್ಟವನ್ನ ಬಿದ್ದು ಒದ್ದಾಡಿದಂತ ವೇದನೆಗಳನ್ನ ನಾವು ಕಣ್ಣಾರೆ ಜೊತೆನಿದ್ದು ಗಮನಿಸಿದ್ದಾಗಿದೆ. ಬಹಳ ಒಂದ್ ರೀತಿ ಕಚೇರಿ ಉದ್ಘಾಟನೆ ಆಗಿದ್ದು ಖುಷಿ ಅಂತಕ್ಕಂಥದ್ದಾದ್ರೆ ಇದರಿಂದ ಮಾಡಿದಂತ ಕಷ್ಟ ಮತ್ತೆ ಅದಕ್ಕೆ ಇದು ಉದ್ಘಾಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಮಾಡಿದಂಥ ಶ್ರಮ ಭಾಳ ಎಲ್ಲ ಒಂದು ಕಡೆ ನೋವು ಅನ್ನಿಸ್ತದೆ. ಅದಕ್ಕೆ ನಾನು ದಲಿತ ಅಂತಕ್ಕಂಥ ಟ್ರಂಪ್ ಕಾರ್ಡನ್ನ ಬಳಸೋದು ನನಗೆ ಇಷ್ಟ ಇಲ್ಲ. ದಲಿತ ಅಂತಕ್ಕಂಥ ವಿಚಾರಗಳು ಯಾವ ರೀತಿಯಲ್ಲಿ ಸದ್ಬಳಕೆ ಆಗಬೇಕು ಈ ಸಮಾಜದಲ್ಲಿ, ವ್ಯಾವಹಾರಿಕವಾಗಲಿ, ರಾಜಕೀಯವಾಗಲಿ, ಸಾಮಾಜಿಕವಾಗಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಯಾವ ರೀತಿಯಲ್ಲಿ ಬಳಕೆ ಆಗಬೇಕು ಅಂತಕ್ಕಂಥದ್ದು ತನ್ನ ವ್ಯಕ್ತಿತ್ವ ಮತ್ತೆ ಆತ್ಮಾವಲೋಕನಗಳಿಗೆ ಬಿಟ್ಟಂತ ಜಾತಿ, ಮತ, ಕುಲ ಎಲ್ಲ ವಿಚಾರಗಳನ್ನು ಕೂಡ ಯಾವ ರೀತಿ ತಗೊಂಡೋಗ್ಬೇಕು ಅಂತಕ್ಕಂಥದ್ದು ಬಹಳ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ. ಯಾಕೆ ಈ ಮಾತನ್ನ ಇಷ್ಟೊಂದು ವಿಚಾರವಾಗಿ ಹೇಳಕ್ ಹೊರಟಿದ್ದೀನಿ ಅಂತಂದಾದ್ರೆ, ಒಬ್ಬ ದಲಿತ ಯುವಕ ಒಂದು ವ್ಯವಹಾರವನ್ನ, ಯಾವುದಾದ್ರೂ ಒಂದು ಉದ್ಯಮವನ್ನ, ಒಂದು ಸಾಮಾಜಿಕವಾಗಿ ಬದುಕುಗಳನ್ನ ಕಟ್ಕೊಳ್ಬೇಕು ಅಂತಂದಾದಾಗ ಅದರ ಹಿಂದೆ ಎಷ್ಟು ಕಷ್ಟ ಇರ್ತದೆ ಅಂತಕ್ಕಂಥ ಒಂದು ನೋಡ್ಕೊಂಬಂದಂತ ದಿನಗಳು ಮತ್ತೆ ವಿಚಾರಗಳು ಅಂತೇಳಿ ಭಾವಿಸ್ತಾ ನಾನು ಹೇಳೋದಿಷ್ಟೇನೆ. ಬದಲಾಗಬೇಕು, ಮನಸ್ಥಿತಿಗಳು, ವ್ಯವಸ್ಥೆಗಳು ಬದಲಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಧ್ಯೇಯದೊಂದಿಗೆ ನಾನು ಕೂಡ ಒಂದು ವಿಶ್ವಾಸದ ಜೊತೆನಲ್ಲಿ, ಸ್ನೇಹಿತ ವಿಶ್ವಾಸದ ಜೊತೆನಲ್ಲಿ ಒಂದು ಕೆಲಸ ಮಾಡಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಈ ಒಂದು ಕಚೇರಿಯನ್ನ, ಈ ಒಂದು ಡಿಜಿಟಲ್ ಮಾಧ್ಯಮವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದಾಗಿದೆ. ಜೊತೆಯಲ್ಲಿ ನಾನು ಈ ಒಂದು ಕೊಡುಗೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ, ಇಲ್ಲಿ ವಿಘ್ನೇಶ್ವರ ಇದ್ದಾನೆ, ಜೊತೆನಲ್ಲಿ ಸಮಯ ಕೂಡ ಇದೆ. ಆ ವಿಘ್ನೇಶ್ವರ ಮತ್ತೆ ಆ ಸಮಯ ಎರಡೂ ಕೂಡ ವಿಘ್ನಗಳು ಬಂದಾಗ ವಿಘ್ನಗಳನ್ನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನ ವಿಘ್ನೇಶ್ವರ ಮಾಡಲಿ. ಆ ಸಮಯ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸುಸಲಿತವಾಗಿ ಶುಭವಾಗಿ ನಡೀಲಿ ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಾ, ಹಾರೈಸ್ತಾ ಈ ಒಂದು ಡಿಜಿಟಲ್ ಮಾಧ್ಯಮ ಒಂದು ಉತ್ತಮ ಹಾದಿಯಲ್ಲಿ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ ಸಾರ್ತಕ್ಕಂಥ ನಿಟ್ಟಿನಲ್ಲಿ ಸಾಗಲಿ ಅಂತೇಳಿ ಬಹಳ ಆತ್ಮಪೂರ್ವಕವಾಗಿ ಶುಭ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.